ಶಕ್ತಿ ಸೋಲಾರ್ ಪಂಪ್ ಇದು ನೋಡಿ, ಸೋಲಾರ್ ಮೇಲೆ ಮತ್ತು ವಿದ್ಯುತ್ ಶಕ್ತಿ ಅಂದ್ರೆ ಕರೆಂಟ್ ಮೇಲೆ ಎರಡದರ ಮೇಲೆ ಚಾಲು ಆಗುವಂತಹ ಶಕ್ತಿ ಸೋಲಾರ್ ಪಂಪ್. ಅತಿ ಚಿಕ್ಕದಾಗಿ ಬೆಳೆಯುವಂತ ಯಾವುದಾದ್ರೂ ಹಸು ಮತ್ತು ಎತ್ತು ಅಂತಿದ್ರೆ ಅದು ಪೊಂಗನೂರು ತಳಿಯ ಹಸು ಮತ್ತು ಎತ್ತು ಅಂತ ಹೇಳ್ತೀನಿ. ರೈತ ಬಾಂಧವರೇ, ಇದು ಬಂದ್ಬಿಟ್ಟು ಗೋಧಿ, ರಾಗಿ ಮತ್ತು ಭತ್ತ ಈ ಮೂರು ಬೆಳೆಗಳು ಕತ್ತರಿಸುವ ಯಂತ್ರವಾಗಿದೆ. ಶ್ರೀಕಾರ್ ತಳಿಯ ಒಂದು ಹೋರಿ ಇದೆ. ಈ ಹೋರಿ ಯಾವೆಲ್ಲ ಕೆಲಸಕ್ಕೆ ಸೂಕ್ತ? ಇಲ್ಲಿ ದಕ್ಷಿಣ ಕರ್ನಾಟಕ ಕಡೆ ಇದು ಜಾಸ್ತಿಯಾಗಿ ಕಂಡು ಬರುವ ತಳಿ, ನಮ್ಮ ಉತ್ತರ ಕರ್ನಾಟಕ ಕಡೆ ಇದು ಕಂಡು ಬರಲ್ಲ. ಈ ಕಿಮ್ಮತ್ ಏನಾಗ್ಬೋದು ಸರ್? ಇದು 9 ತಿಂಗಳ ಮರಿ, ಇದು 1.5 ಲಕ್ಷ ಆಗುತ್ತೆ ನಿಮ್ಗೆ. ಇದ್ರ ಕಿಮ್ಮತ್ ಸರ್ ಇಷ್ಟು ಚಿಕ್ಕದಾಗ 1.5 ಲಕ್ಷ? 9 ತಿಂಗಳ ಮರಿ ಇದು. ನೋಡಿ, 9 ತಿಂಗಳ ಮರಿಗೆ 1.5 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ನಾವು ಭಾರತ ದೇಶದ ತರಕಾರಿಗಳನ್ನು ನೋಡಿರ್ಬೋದು, ಆದರೆ ಇಲ್ಲಿ ವಿದೇಶಿ ತರಕಾರಿ ಬೆಳೆಗಳನ್ನು ಕೂಡ ಪಾಲಿ ಹೌಸ್ನಲ್ಲಿ ಬೆಳೆಸಲಾಗಿದೆ. ನೋಡ್ಕೊಳ್ಳಿ. ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಸ್ವಾವಲಂಬಿ ರೈತ ವಿಲೋನಾಯ್. ನಾನು ನೋಡಿ ಬೆಂಗಳೂರು ಕೃಷಿ ಮೇಳಕ್ಕೆ ಬಂದೀನಿ. ಈ ಕೃಷಿ ಮೇಳದಾಗ ಹವಾಮಾನ ಚತುರ ಡಿಜಿಟಲ್ ಕೃಷಿ ಈ ವಿಷಯ ಇಟ್ಕೊಂಡು ಕೃಷಿ ಮೇಳ ಏರ್ಪಾಡು ಮಾಡ್ಯಾರ. ಇಲ್ಲಿ ಸುಮಾರು 700-800 ಮಳಿಗೆಗಳಿವೆ. ಹಾಗೆ ಕೃಷಿ ಯಂತ್ರೋಪಕರಣಗಳ ಮೇಲೆ ಸಬ್ಸಿಡಿ ಕೂಡ ಇದೆ. ಹೊಸ ಆವಿಷ್ಕಾರದ ಮೋಟಾರ್ ಪಂಪ್ಗಳಾಗಿರ್ಬೋದು ಮತ್ತು ಹೊಸ ಹೊಸ ತಳಿಯ ಜಾನುವಾರುಗಳ ಪ್ರದರ್ಶನ ಕೂಡ ಇಲ್ಲಿ ಇಟ್ಟಿದ್ದಾರೆ. ಹಾಗೆ ಹೇಳ್ಬೇಕಂದ್ರೆ ಈ ಕೃಷಿ ಮೇಳ ಅತ್ಯಂತ ಅದ್ದೂರಿಯಾಗಿ ನಡೀತಾ ಇದೆ. ಈ ಕೃಷಿ ಮೇಳದ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಬೇಡಿ, ಸಂಪೂರ್ಣವಾಗಿ ನನ್ನ ವಿಡಿಯೋ ನೋಡಿ, ಸಂಪೂರ್ಣ ಮಾಹಿತಿ ಕೂಡ ಗೊತ್ತಾಗುತ್ತೆ. ಇದು ನೋಡಿ, ಬೆಂಗಳೂರು ಗಾಂಧಿ ಕೃಷಿ ಕೇಂದ್ರದಲ್ಲಿ ನಡೀತಿರುವಂತಹ ಕೃಷಿ ಮೇಳ. ಶಕ್ತಿ ಸೋಲಾರ್ ಪಂಪ್ ಇದು ನೋಡಿ, ಸೋಲಾರ್ ಮೇಲೆ ಮತ್ತು ವಿದ್ಯುತ್ ಶಕ್ತಿ ಅಂದ್ರೆ ಕರೆಂಟ್ ಮೇಲೆ ಎರಡದರ ಮೇಲೆ ಚಾಲು ಆಗುವಂತಹ ಶಕ್ತಿ ಸೋಲಾರ್ ಪಂಪ್. ಈ ಪಂಪ್ ನ 5 HP ಬೆಲೆ ಎಷ್ಟಿದೆ ಅಂತಂದ್ರೆ 3,56,000 ರೂಪಾಯಿ ಇದೆ. ಆದ್ರೆ ನಮ್ಮ ಕರ್ನಾಟಕ ಸರ್ಕಾರದಿಂದ ತೋಟಗಾರಿಕೆ ಇಲಾಖೆಯ ವತಿಯಿಂದ 1,50,000 ರೂಪಾಯಿ ಸಬ್ಸಿಡಿ ಕೂಡ ಕೊಡ್ತಾ ಇದ್ದಾರೆ. ಸಬ್ಸಿಡಿ ಬಿಟ್ಟು 2,06,000 ರೂಪಾಯಿಗೆ ನಮ್ಗೆ 5 HP ಮೋಟಾರ್, ಸೋಲಾರ್ ಪ್ಯಾನಲ್ ಮತ್ತು ಎಲ್ಲ ಅಸೆಸರೀಸ್ ನಮ್ಗೆ ಸಿಗತ್ತೆ. ಆದ್ರೆ ಪೈಪ್ ಮತ್ತು ಕೇಬಲ್ ನಮ್ ಕಡೆ ಇರತ್ತೆ. ಅವೆರಡು ಕೊಟ್ರೆ ಬಂದು ಫ್ರೀ ಇನ್ಸ್ಟಾಲೇಷನ್ ಮಾಡ್ತಾರೆ. ಇದ್ ನೋಡಿ, ಬರೇ ಸೋಲಾರ್ ಮೇಲೆ ಅಷ್ಟೇ ನಡೆಯಲ್ಲ, ಮೋಟ್ರು ಕರೆಂಟ್ ಮೇಲೆ ಕೂಡ ನಡೆಯುತ್ತೆ. ಒಳಗಡೆ ಆಗಲ್ಲ, ಪೂರ್ತಿ ಕರೆಂಟ್ ಮೇಲೆ ಕೂಡ ಯಾವ ರೀತಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸುತ್ತೇನೆ. ಹಾಗೆ ಕರೆಂಟ್ ಮೇಲೆ ನಡೆಸಬಹುದು ಮತ್ತು ಸೋಲಾರ್ ಮೇಲೆ ನಡೆಸಬಹುದು. ನೋಡಿ, ಶಕ್ತಿ ಸೋಲಾರ್ ಪಂಪ್ ದವ್ರು ನೋಡ್ರಿ, ಬರೇ ಸೋಲಾರ್ ಮೇಲೆ ಸ್ಟಾರ್ಟ್ ಮಾಡಕ್ ಅಷ್ಟ ಯೂಸ್ ಮಾಡಿಲ್ರಿ. ಇದು ಸ್ಟಾರ್ಟರ್ ಸೋಲಾರ್ ಪ್ಲಸ್ ಕರೆಂಟ್ ಎರಡದ ಮೇಲೆ ಚಾಲು ಆಗಂಗ ಒಂದು ಸಿಸ್ಟಮ್ ಮಾಡ್ಯಾರ. ಅಕಸ್ಮಾತ್ ಸೋಲಾರ್ ಏನಾರು ಕೈ ಕೊಡ್ತಪ್ಪ, ಯಾವ್ದಾರ ವೆದರ್ ಏನಾರು ಸ್ವಲ್ಪ ಮಳಿ ಭಾಳ ಆಗಾಕತ್ತು, ಆ ಟೈಮಲ್ಲಿ ಬಿಸಿಲು ಇರಲ್ಲ, ಅಂತ ಸಮಯದಾಗ ನಾವೇನಾದ್ರೂ ಮೋಟರ್ ಚಾಲು ಮಾಡ್ಕೋಬೇಕಂದಾರ ಕರೆಂಟ್ ಮೇಲೂ ನಾವು ಚಾಲು ಮಾಡ್ಕೋಬಹುದು. ಅದು ಯಾವ ರೀತಿ ಚಾಲು ಮಾಡ್ಕೋಬೇಕು ಎಂಬುದನ್ನು ಇಲ್ಲಿ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ನೋಡಿ, ಇದು ಸ್ಟಾರ್ಟರ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ, ನೋಡ್ಕೊಳ್ಳಿ. ಇಲ್ಲಿ ನೀವೇನ್ ನೋಡ್ತಾ ಇದ್ದೀರಿ, ಇದು ಸೋಲಾರ್ ಡ್ರೈವ್. ಈ ಡ್ರೈವ್ ನಾವು ಸೋಲಾರ್ ಪಂಪ್ ಸೆಟ್ ಅನ್ನ ರನ್ ಮಾಡೋದಕ್ಕೆ ಬೇಕಾಗಂತ VFD ಅಂತ ಹೇಳ್ತೀವಿ, ವೇರಿಯಬಲ್ ಫ್ರೀಕ್ವೆನ್ಸಿ ಡ್ರೈವ್. ಇಲ್ಲಿ ನಮ್ಗೆ ಒಂದು ವ್ಯವಸ್ಥೆ ಮಾಡಿದೀವಿ ನಮ್ಮ ಶಕ್ತಿ ಪಂಪ್ಸ್ ಅಲ್ಲಿ. ನಿಮ್ಗೆ ಈ ಸಿಸ್ಟಮ್ ಅನ್ನ ಸೋಲಾರ್ ಇಂದಾನು ರನ್ ಮಾಡ್ಬೋದು, ಎಲೆಕ್ಟ್ರಿಸಿಟಿ ಇಂದಾನು ರನ್ ಮಾಡ್ಬೋದು. ಇಲ್ಲಿ ಒಂದ್ ಕಡೆ ಸೋಲಾರ್ ಕಲೆಕ್ಷನ್ ಮಾಡೋದಕ್ಕೆ ಅವಕಾಶ ಇದೆ, ಇನ್ನೊಂದ್ ಕಡೆ ಬಂದು ನಿಮ್ಗೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಮಾಡೋದಕ್ಕೆ ಅವಕಾಶ ಇದೆ. ಜೊತೆಗೆ ಇಲ್ಲಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಮಾಡೋದಕ್ಕೆ ನಿಮ್ಗೆ AC ಫ್ಯೂಸ್ ಗಳನ್ನ ಕೊಟ್ಟಿದೀವಿ. AC MCB ಇದೆ, AC SPD ಇದೆ, DC ಫ್ಯೂಸ್ ಇದೆ, DC MCB ಇದೆ, DC SPD ಇದೆ. ಅದ್ರ ನಂತರದಲ್ಲಿ ಚೇಂಜ್ ಓವರ್ ಸ್ವಿಚ್ ಅನ್ನ ಕೊಟ್ಟಿದೀವಿ. ಈ ಸ್ವಿಚ್ ಅನ್ನ ಸೋಲಾರ್ ಟರ್ನ್ ಮಾಡಿದ್ರೆ ಸೋಲಾರ್ ಅಲ್ಲಿ ರನ್ ಆಗುತ್ತೆ. ನೀವು ಎಲೆಕ್ಟ್ರಿಸಿಟಿ ಕಡೆ ಟರ್ನ್ ಮಾಡಿಟ್ರೆ ನಿಮ್ಗೆ ಕರೆಂಟ್ ಯಾವಾಗ ಬರುತ್ತೋ ಆ ಟೈಮಲ್ಲಿ ಕರೆಂಟ್ಗೂ ರನ್ ಆಗುತ್ತೆ. ಎರಡರಿಂದನೂ ರನ್ ಮಾಡ್ಬೋದು. ನೋಡಿ, ಎರಡರಲ್ಲಿ ರನ್ ಮಾಡುವಂತಹ ಇದು ಒಂದು ಸ್ಟಾರ್ಟರ್ ಕೂಡ ಇವರು ಕಂಡು ಹಿಡಿದಿದ್ದಾರೆ. ಇದಕ್ಕೂ ಕೂಡ ಜೊತೆಗೆ ನಿಮ್ಗೆ 5 ವರ್ಷ ವಾರಂಟಿ, ಸ್ಟಾರ್ಟರ್ಗೂ 5 ವರ್ಷದ ವಾರಂಟಿ ಇರುತ್ತೆ. ಸ್ಟಾರ್ಟರ್ 5 ವರ್ಷ, ಮೋಟರ್ಗೂ 5 ವರ್ಷ ವಾರಂಟಿ ಇರುತ್ತೆ. ಇದು ನೋಡಿ, ಪೊಂಗನೂರು ತಳಿಯ ಇದು ಹಸು ಮತ್ತು ಇದು ಎತ್ತು. ಈ ಪೊಂಗನೂರು ತಳಿಯ ಹಸು ಅತಿ ಚಿಕ್ಕದಾಗಿ ಬೆಳೆಯುವಂತ ಯಾವುದಾದ್ರೂ ಹಸು ಮತ್ತು ಎತ್ತು ಅಂತಿದ್ರೆ ಅದು ಪೊಂಗನೂರು ತಳಿಯ ಹಸು ಮತ್ತು ಎತ್ತು ಅಂತ ಹೇಳ್ತೀನಿ. ಆ ಎತ್ತಿನ ವೈಶಿಷ್ಟ್ಯತೆ ಮತ್ತು ಹಸುವಿನ ವೈಶಿಷ್ಟ್ಯತೆ ಇಲ್ಲಿ ನಮ್ಮ ಕೃಷ್ಣಮೂರ್ತಿ ಸರ್ ಸ್ವಲ್ಪ ಹೇಳ್ತಾರೆ, ಕೇಳಿಸ್ಕೊಳ್ಳಿ.
ನಮ್ದು ಬೇಗೂರಲ್ಲಿ ಶ್ರೀಕೃಷ್ಣ ಗೋಶಾಲ ಅಂತ ಬೆಂಗಳೂರಲ್ಲಿದೆ. ನಮ್ಮಲ್ಲಿ ದೇಶಿ ತಳಿಗಳು, ಭಾರತ ದೇಶಿ ತಳಿಗಳು 30 ತಳಿಗಳು ಲಭ್ಯ ಇದೆ. ಅದರಲ್ಲಿ ಈಗ ಇಲ್ಲಿ ನೀವು ನೋಡ್ತಾ ಇರೋದು ಪೂನೂರು ತಳಿ ಅಂತ. ಇದು ನಮ್ಮ ತಿರುಪತಿ ವೆಂಕಟರಮಣ ಸ್ವಾಮಿ ದೇವರಿಗೆ ಇದರದೇ ಹಾಲು ಮತ್ತೆ ತುಪ್ಪ ಅಭಿಷೇಕ ಮಾಡ್ತಾರೆ. ಈ ತಳಿ ವಿಶೇಷ ಏನಂದ್ರೆ ವಿಷ್ಣು ತಪಸ್ ಕೊಟ್ಟಾಗ ಹುತ್ತದಲ್ಲಿ ಹಾಲು ಕೊಟ್ಟಿರುವಂತ ತಳಿ ಇದು. ಅದರಿಂದ ನಮ್ಮ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಇದು ಯೂಸ್ ಮಾಡ್ತಾ ಇದ್ದಾರೆ. ಇದು ಹೈಟ್ ಬಂದು ಮ್ಯಾಕ್ಸಿಮಮ್ 1 ಮೀಟ್ರ್ ಅಂದ್ರೆ 3 ಕಾಲು ಅಡಿ. ನಮ್ಮಲ್ಲಿರೋದು ನೋಡಿ ಇದೆಲ್ಲ 2 ಮುಕ್ಕಾಲು ಅಡಿ 2.5 ಅಡಿ ಇದೆ. ಇದು ಪುಗನೂರಲ್ಲಿ ಸ್ವರ್ಣ ಕಪಿಲ ಅಂದ್ರೆ ಇದ್ರ ಕೊಂಬು ಕಾಲು ಎಲ್ಲ ಒಂದೇ ಬಣ್ಣ ಇರತ್ತೆ. ನೋಡ್ಬೋದು ನೋಡಿ, ನೀವೇನ್ ಬಣ್ಣ ಇದೆ ಅದೇ ಇದೆ. ಉಗುರು ನೋಡಿ ಕಾಲಲ್ಲಿ ಗೊರ್ಸು, ಮೈ ಬಣ್ಣ ಏನಿದೆ ಪೂರ್ತಿ ಇರತ್ತೇನೆ ಒಂದೇ ತರಹದ, ಅದಕ್ಕೆ ಸ್ವರ್ಣ ಕಪಿಲ ಅಂತಾರೆ. ಇದು ಹೆಣ್ಣುದು, ನಮ್ಮ ಲಕ್ಷ್ಮಿ ಅಂತ ಹೆಸರಿಟ್ಟಿದೀವಿ ಇದಕ್ಕೆ. ಇದು ಬಸವ. ಇದು ಬೆಲೆ ಎಷ್ಟಿದೆ ಸರ್ ಇದರ? ಇದು ಸ್ವರ್ಣ ಕಪಿಲ ನಿಮ್ಗೆ 5 ಲಕ್ಷ ಇದೆ ಸರ್. ಭಾರತದಲ್ಲಿ 5 ಇರೋದು ಪುಗನೂರಲ್ಲಿ ಸ್ವರ್ಣ ಕಪಿಲ. ಇದು ಸರ್ ಇದು ಹೆಣ್ಣುದು. ಇದೇನ್ ಸಿಗತ್ತೆ ನಿಮ್ಗೆ? ಇದೆಲ್ಲ 1.5 ಲಕ್ಷ 2 ಲಕ್ಷ ಆಗತ್ತೆ. ನೋಡಿ, ಇದು ಇದರ ಬೆಲೆ ಬಂದ್ಬಿಟ್ಟು 5 ಲಕ್ಷ ಅಂತ ಹೇಳ್ತಾ ಇದ್ದಾರೆ ಸರ್. ಎಷ್ಟು ವರ್ಷದ ಸರ್ ಇದು? ಇದು 5 ವರ್ಷ ಪ್ರಾಯ. ಹೆಣ್ಣುದು 2 ಮುಕ್ಕಾಲು ವರ್ಷ. ಇದು 2.5 ವರ್ಷದ್ದು, ಇದು 5 ವರ್ಷದ್ದು. ಇದರ ಬೆಲೆ ಬಂದ್ಬಿಟ್ಟು 5 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಇದರ ಹೈಟ್ ಬಂದ್ಬಿಟ್ಟು 1 ಮೀಟರ್ ವರೆಗೆ ಬೆಳೆಯುತ್ತಂತೆ. 1 ಮೀಟರ್ ಅಂದ್ರೆ 3 ಅಡಿ 3.5 ಅಡಿಯವರೆಗೆ ಇದು ಬೆಳೆಯುತ್ತೆ. ನಾವು ಪೊಂಗನೂರು ತಳಿಯ ಹಸು, ಅತಿ ಗಿಡ್ಡದಾದ ಹಸು ಯಾವ್ದಪ್ಪ ಅಂತಂದ್ರೆ ಪೊಂಗನೂರು ತಳಿಯ ಹಸು ಮತ್ತು ಎತ್ತು. ರೈತ ಬಾಂಧವರೇ, ಇದು ಬಂದ್ಬಿಟ್ಟು ಗೋಧಿ, ರಾಗಿ ಮತ್ತು ಭತ್ತ, ಈ 3 ಬೆಳೆಗಳು ಕತ್ತರಿಸುವ ಯಂತ್ರವಾಗಿದೆ. ಕಿಸಾನ್ ಕ್ರಾಪ್ ರವರ KKSPR 1201 ಈ ಮಾಡೆಲ್ ನಂಬರ್ ಇರುವಂತ ಈ ಒಂದು ಯಂತ್ರ ಏನ್ ಕೆಲಸ ಮಾಡುತ್ತೆ ಅಂತಂದ್ರೆ, ಗೋಧಿ, ಭತ್ತ ಮತ್ತು ರಾಗಿ ಈ 3 ಬೆಳೆಗಳು ಕತ್ತರಿಸೋಕೆ ಅಂತ ಯೂಸ್ ಮಾಡಿರುವಂತ ಇದು ಒಂದು ಯಂತ್ರವಾಗಿದೆ. ಇದ್ರ ಬೆಲೆ ಬಂದ್ಬಿಟ್ಟು 1,28,000 ರೂಪಾಯಿ ಇದೆ. ಇದು ಜನರಲ್ ಸಬ್ಸಿಡಿ ಇದೆ. ಇದು 67,000 ರೂಪಾಯಿ ಜನರಲ್ ಸಬ್ಸಿಡಿ ಇದೆ. ಮತ್ತೆ 67,000 ರೂಪಾಯಿ ಕೊಟ್ರೆ ಜನರಲ್ದವರಿಗೆ ಈ ಮಷಿನ್ ಕೂಡ ಕೊಡ್ತಾರೆ. ಹಾಗೆ SC/ST ಸಬ್ಸಿಡಿ ಬಂದ್ಬಿಟ್ಟು ಇದಕ್ಕೆ 1 ಲಕ್ಷ ರೂಪಾಯಿ ಇದೆ. 28,000 ರೂಪಾಯಿ ನಾವು ಪೇ ಮಾಡಿ SC/ST ಅವರು ಕೂಡ ಇದಕ್ಕೆ ತಗೋಬಹುದು. ಇದು ನೋಡಿ ಯಾವ ರೀತಿ ಕಟಾವು ಮಾಡುತ್ತೆ ಅಂತಂದ್ರೆ, ಇಲ್ಲಿ ಕೆಳಗಡೆ ನೋಡಿ ಬ್ಲೇಡ್ ಇದೆ ನೋಡಿ, ಈ ಬ್ಲೇಡ್ ನಿಂದ ಕಟ್ ಮಾಡುತ್ತೆ. ಮತ್ತೆ ಇದು ಇಲ್ಲಿ ಇವೆರಡರ ಸಹಾಯದಿಂದ, ಇದು ಮತ್ತು ಇದು ಎರಡರ ಸಹಾಯದಿಂದ ಕಟ್ ಮಾಡಿರುವಂತಹ ಎಲ್ಲ ಪೆಂಡೆಯನ್ನು ಒಂದ್ ಕಡೆ ತಂದು ಬಿಡುತ್ತೆ ನೋಡಿ. ಈ ರೀತಿ ಇಲ್ಲಿ ಚೈನ್ ಸಿಸ್ಟಮ್ ಇದೆ. ಇದು ನೋಡಿ ಈ ರೀತಿ ಇದು ಚೈನ್ ಸಿಸ್ಟಮ್ ಇದೆ. ಇದು ಸ್ಟಾರ್ಟ್ ಮಾಡಿದಾಗ ಇದು ರೌಂಡ್ ಆಗಿ ತಿರುಗುತ್ತೆ. ಮತ್ತೆ ಕಟ್ ಮಾಡಿರುವಂತಹ ಎಲ್ಲ ಬೆಳೆಗಳನ್ನು ಒಂದ್ ಕಡೆ ಸೈಡ್ ಅಲ್ಲಿ ತಪ್ಪಿಡುತ್ತೆ ನೋಡಿ. ಇದು 5 HP ಇದೆ. ಇದು ನೋಡಿ, ಇದು ಹಳ್ಳಿಕಾರ್ ತಳಿಯ ಒಂದು ಹೋರಿ ಇದೆ. ಈ ಹೋರಿ ಯಾವೆಲ್ಲ ಕೆಲಸಕ್ಕೆ ಸೂಕ್ತ? ಇಲ್ಲಿ ದಕ್ಷಿಣ ಕರ್ನಾಟಕ ಕಡೆ ಇದು ಜಾಸ್ತಿಯಾಗಿ ಕಂಡು ಬರುವ ತಳಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಇದು ಕಂಡು ಬರಲ್ಲ. ಈ ದಕ್ಷಿಣ ಕರ್ನಾಟಕ ಕಡೆ ಇದು ಜಾಸ್ತಿ ಕಂಡು ಬರುವಂತ ತಳಿ ಹಳ್ಳಿಕಾರ್ ಹೋರಿ ತಳಿ. ಈ ಹೋರಿ ತಳಿ ಈ ಕಡೆ ಯಾವೆಲ್ಲ ಕೆಲಸಕ್ಕೆ ಇದಕ್ಕೆ ಯೂಸ್ ಮಾಡ್ತಾರೆ ಎಂಬುದನ್ನ ಸ್ವಲ್ಪ ಮಾಹಿತಿ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಇದು ನಮ್ಮ ಹಳ್ಳಿಕಾರ್ ತಳಿ. ಇದು ಉಳುಮೆಗೆ, ಆಮೇಲೆ ಕಬ್ಬನ್ ಗಾಡಿ ಹೊಡಿಯಕ್ಕೆ, ಟಿಂಬರ್ ಮರ ಎಳಿಯಕ್ಕೆ, ಎಲ್ಲಾ ಏನು ಕಷ್ಟವಾದ ಕೆಲಸ ಏನಿದೆ ಅದಕ್ಕೆಲ್ಲ ಉಪಯೋಗಿಸ್ತೀವಿ ನಮ್ಮ ಹಳ್ಳಿಕಾರ್ ತಳಿನ. ಅಂದ್ರೆ ಅಗ್ರಿಕಲ್ಚರ್ ಯೂಸ್ಗೆ ಏನ್ ಆರಾಮ್ಸೆ ಇದೆ. ಮತ್ತೆ ಬೇರೆ ಯಾವ ಜಾತಿದ ಹೋರಿಗಳು ಯೂಸ್ ಮಾಡ್ತೀರಾ ಸರ್? ನಾವು ಎಲ್ಲ ಜಾಸ್ತಿ ಹಳ್ಳಿಕಾರ ಯೂಸ್ ಮಾಡೋದು, ಬೇರೆ ಜಾತಿ ಯೂಸ್ ಮಾಡಲ್ಲ, ಹಳ್ಳಿಕಾರೇ ಜಾಸ್ತಿ ಯೂಸ್ ಮಾಡೋದು. ಇದು ತುಂಬಾನೇ ಎತ್ತರವಾಗಿ ಬೆಳೆಯುತ್ತಾ ಸರ್? ಹೌದು, ಬೆಳೆಯುತ್ತೆ. ಎಷ್ಟು ವರ್ಷದ ಸರ್ ಇದು? ಇದಕ್ಕೆ ಇವಾಗೆಲ್ಲ 5-5.5 ವರ್ಷ ಆಗಿದೆ ಇದು ಹುಟ್ಟಿ. 5-5.5 ವರ್ಷದ ಹೋರಿ ಹೆಂಗೈತ್ ನೋಡ್ರಿ. ಇದು ಎಷ್ಟೆಲ್ಲ ಹಾಕೈತಿ ಸರ್? ಇದು ಕಡೆಯಲ್ಲು ಹೊಸಬಾಯಿ. ಇದ್ ನೋಡಿ 5ರಿಂದ 5.5 ವರ್ಷದ ಹೋರಿ ಹೆಂಗೈತ್ ನೋಡ್ರಿ. ಹಳ್ಳಿಕಾರ್ ಹೋರಿ ಮಸ್ತ್ ಐತ್ರಿ. ನಮ್ ಉತ್ತರ ಕರ್ನಾಟಕದಾಗ ನೋಡಕಂತ್ರ ಇವ್ ಸಿಗಲ್ರಿ. ಇದಕ್ ನೋಡ್ಬೇಕಂದ್ರ ಸೀದಾ ಇಲ್ಲಿ ದಕ್ಷಿಣ ಕರ್ನಾಟಕ ಕಡೆನ ಬರ್ಬೇಕ್ರಿ. ನಿಮ್ಮ ಮೂಲ ಸ್ಥಳ ಎಲ್ಲಿದ್ರಿ ಸರ್ ಇದು? ಸರ್, ಈ ಹೋರಿ ಬಂದು ಮೈಸೂರು KG ಕೊಪ್ಪಲು ಪ್ರತು ಅವ್ರದ್ದು. ಸರ್, ಇದು ಅವರು ಒಂದು 8-9 ತಿಂಗಳಿಂದ ತಗೊಂಡು ಅವರು ಸಾಕ್ತಾ ಇದ್ದಾರೆ. ಈ ವರ್ಷ ಮೈಸೂರು ದಸರಾದಲ್ಲಿ ಇದಕ್ಕೆ ಪ್ರದರ್ಶನ ಹೋಗಿದ್ವು. ಹಲವಾರು ಕಾರ್ಯಕ್ರಮಕ್ಕೆ ಭಾಗಿಯಾಗಿವೆ ಸರ್ ಇವು. ಸರ್, ಇದ್ರ ಬೆಲೆ ಎಷ್ಟು ಕೊಟ್ಟು ತಗೊಂಡಿದ್ದೀರಾ ಸರ್ ಇದು? ಸರ್, ಇವಾಗ ಇದು ನಾವು ತಗೊಂಡಿರೋದು 4.5 ಲಕ್ಷಕ್ಕೆ. ನಮ್ಮ ಹತ್ರ ಇವಾಗ ಕೇಳ್ತಾ ಇದಾರೆ. ಇಲ್ಲಿಗೂ ಬಂದು ಸುಮಾರು ಜನ ಕೇಳಿದ್ರು ಕೊಡಿ ಅಂತ. ನೋಡೋಣ, ಉಳ್ಳುನ್ ಋಣ ಏನಾರ ಇದ್ರೆ ಇಲ್ಲೇ ಕೊಡ್ತೀವಿ. ಎಷ್ಟಕ್ಕೆ ಕೇಳ್ತಾ ಇದಾರೆ ಸರ್? ನಾವು 6.5 ಲಕ್ಷ ಹೇಳ್ತಾ ಇದೀವಿ.
6.5 ಲಕ್ಷ ನೋಡಿ. 6.5 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಇದು ಹಳ್ಳಿಕಾರ್ ಹೋರಿ ನೋಡಿ ಎಷ್ಟು ಸೊಬಗಾಗಿದೆ ಮತ್ತು ಎಷ್ಟು ಎತ್ತರವಾಗಿದೆ. ರೇಸ್ಗಳಿಗೂ ಯೂಸ್ ಮಾಡಕ್ಕಾಗತ್ತಾ ಸರ್? ರೇಸು ಯೂಸ್ ಮಾಡ್ಬೋದು. ಹಾ ಸರ್, ಎಲ್ಲ ಕೆಲಸಕ್ಕೂ ಸೂಕ್ತ. ದಕ್ಷಿಣ ಕರ್ನಾಟಕದಲ್ಲಿ ಅತಿ ಮುಖ್ಯವಾಗಿ ಕಾಣುವ ತಳಿ ಹಳ್ಳಿಕಾರ್ ಹೋರಿ. ಏನ್ ಸರ್ ಇಷ್ಟಿಷ್ಟ ಉದ್ದವಾಗಿ ಕಿವಿ ಹೊಂದವಲ್ಲ, ಯಾವ ತಳಿಯೋ ಸರ್ ಇವು? ಇದು ಬೆಂಗಳೂರು ಉದ್ದ ಕಿವಿ ತಳಿ. ಹಾ ಸರ್. ಇದು ಸುಮಾರು 100 ವರ್ಷದಿಂದ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರೋದು ತಳಿ. ಹಾ ಸರ್. ಇದು ಬೆಂಗಳೂರು ಹೆಮ್ಮೆ. ಹಾ ಸರ್. ಇದು ಎಷ್ಟು ಕೆಜಿ ವರೆಗೆ ಬರುತ್ತೆ ಸರ್ ಇದು? ಇದು ವಾತ ನಿಮ್ಗೆ ಸ್ಟಾರ್ಟಿಂಗ್ ಬೆಳೆದಿರೋದು ಒಂದು 60 ಕೆಜಿಯಿಂದ 150 ಕೆಜಿ ತನಕ ಬರುತ್ತೆ. ಹಾ ಸರ್. ಮತ್ತೆ ಇದಕ್ಕೆ ಮಾರಾಟ ಮಾಡಿದ್ರೆ ಹೆಂಗ್ ಕೆಜಿ ಮೇಲೆ ಹೆಂಗ್ ಕೊಡ್ತೀರಾ? ಕೆಜಿ ಲೆಕ್ಕ ಇಲ್ಲ ಸರ್, ಇದು ಫ್ಯಾನ್ಸಿ ಗೋಟ್ ಮೇಕೆ. ಇದು ಹಾ ಸರ್. ಇದು ಸರಾಸರಿ ಹಂಗೆ ಸೇಲ್ ಆಗೋದು. ಹಾ ಸರ್. ಇದು ಕಿವಿಗೆ, ಇದು ಮುಖಗೆ ನೋಡಿ ಬೆಳೆ ಕೊಟ್ಟು ತಗೊಳೋದು ಸರ್. ಇದು ಆಡು ಅಥವಾ ಹೊಂದ್ ಸರ್ ಇದು? ಇದು ಆಡು ಮೇಕೆ. ಇದರ ಕಿಮ್ಮತ್ ಏನಾಗ್ಬೋದು ಸರ್ ಇದು? ಇದು 9 ತಿಂಗಳು ಮರಿ. ಇದು 1.5 ಲಕ್ಷ ಆಗುತ್ತೆ ನಿಮ್ಗೆ. ಇದ್ರ ಕಿಮ್ಮತ್ ಸರ್ ಇಷ್ಟು ಚಿಕ್ಕದಾಗ 1.5 ಲಕ್ಷ? 9 ತಿಂಗಳು ಮರಿ ಇದು. ನೋಡಿ 9 ತಿಂಗಳ ಮರಿಗೆ 1.5 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಇದು 1 ವರ್ಷ ವಯಸ್ಸು. ಇದು 1.25 ಲಕ್ಷ. ಇದು 3 ತಿಂಗಳ ಮರಿ. ಹಾ ಸರ್. 35,000 ಆಗುತ್ತೆ. ಇದು 3 ತಿಂಗಳು ಮರಿ ಅಂತೆ ನೋಡಿ. ಇದು 35,000 ಹೇಳ್ತಾ ಇದ್ದಾರೆ. ಇದು ದೊಡ್ಡದಕ್ಕೆ ಸರ್? ಇದು ದೊಡ್ಡ ಹೊಂತಿಗೆ? ಇದು ದೊಡ್ಡ ಹೊಂತ ಸರ್? ಇದು ದೊಡ್ಡ ಮಾತ. ಇದು 2.5 ವರ್ಷ ವಯಸ್ಸಿದ್ಗೆ. ಹಾ ಸರ್. ಇದಕ್ಕೆ 2 ಲಕ್ಷ ಕೇಳ್ತಾ ಇದೀವಿ. ಎಷ್ಟು ಕೆಜಿ ಇದೆ ಸರ್ ಇವಾಗ ಇದು? ಇವಾಗ 80 ಕೆಜಿ ಇದೆ. ಇದು 80 ಕೆಜಿ ಇದೆ. 80 ಕೆಜಿ ಇದೆ ಸರಾಸರಿ. ಹಾ ಸರ್. ಇದು 20 ಇಂಚು ಉದ್ದ ಇದೆ ಕಿವಿ. ಹಾ ಸರ್. 9 ಇಂಚು ಅಗಲ ಇದೆ. ಹಾ ಸರ್. ಇದು ಬ್ರೀಡ್ ಲೈನ್ ವಾತ. ಹಾ ಸರ್. ಮತ್ತೆ ಆಮೇಲೆ ಇದು ಆಡಿನ ವೈಶಿಷ್ಟ್ಯತೆ ಏನಿದೆ ಸರ್ ಇದರದ್ದು? ಇದು ನೋಡಿ, ಇದು 1.5 ವರ್ಷ ವಯಸ್ಸು. ಇದು ಹಾ ಸರ್. ಇದು 80,000 ಇದು ಮೇಕೆ. ಹಾ ಸರ್. ಇದು ಒಂದ್ಸಲ ಮರಿ ಹಾಕಿದೆ, ಸೆಕೆಂಡ್ ಸಲ ಫಲ ಆಗಿದೆ. ಬ್ರೀಡಿಂಗ್ ಎಷ್ಟು ತಿಂಗಳು ನಂತರ ಬ್ರೀಡಿಂಗ್ ಆಗುತ್ತೆ ಸರ್? ಇದು ಒಂದು ಕ್ರಾಸ್ ಮಾಡಿದ್ರೆ 5 ತಿಂಗಳಿಗೆ ಬರಿ ಹಾಕೋದು. ತಿರ್ಗಾ 3 ತಿಂಗಳು ಬಿಟ್ರೆ ತಿರ್ಗಾ ಹೀಟ್ಗೆ ಬರುತ್ತೆ. ಹೀಟ್ಗೆ ಬಂದ್ರೆ ನೀವು ಫಲಾಗ್ ಬಿಡ್ಬೇಕು. ಹಾ ಸರ್. ಇದ್ರ ಹಾಲ್ಗೆ ಏನಾರು ಮಾರಾಟ ಮಾಡ್ತೀರಾ? ಹಾಲು ನಮ್ಮ ಬೆಂಗಳೂರಿನಲ್ಲಿ 500 ರೂಪಾಯಿ ಲೀಟರ್ ಇದೆ ಹಾಲು. ಇದ್ರ ಹಾಲು 500 ರೂಪಾಯಿ ನೋಡ್ರಿ. 500 ರೂಪಾಯಿ ಲೀಟರ್ ಹಾಲು ಅಂತಿದ್ದಾರೆ ಬೆಂಗಳೂರಿನಲ್ಲಿ. ಇದು ತುಂಬಾ ಡಿಮ್ಯಾಂಡ್ ಹಾಲ್, ಮೇಕೆ ಹಾಲ್ಗೆ. ಎಷ್ಟು ಬರುತ್ತೆ ಸರ್ ಹಾಲು? 1.5 ಲೀಟರ್ ಇಂದ 2 ಲೀಟರ್ ತನಕ ಹಾಲು ಬರುತ್ತೆ. ಎಷ್ಟು ಅದಾವ ಸರ್ ನಿಮ್ಮ ಹತ್ರ ಇಂತ ನಮ್ಮ ಹತ್ರ 20 ಇದೆ. ಅದರಲ್ಲಿ ಎಲ್ಲರಲ್ಲಿ ಹಾಲು ಇರಲ್ಲ. ಸುಮಾರು 3-4 ಮೇಕೆನಲ್ಲಿ ಹಾಲಿದೆ. ಎಷ್ಟು ಮಾರ್ತೀರಾ ಹಾಲು ಒಂದ್ ದಿನಕ್ಕೆ? ದಿನಕ್ಕೆ 3 ಲೀಟರ್ ಹಾಕಿ ಮಾಡ್ತೀವಿ. 3-3.5 ಲೀಟರ್ ಹಾಲು ಸೇಲ್ ಮಾಡ್ತಾರಂತೆ. 1 ಲೀಟರ್ಗೆ 500 ಅಂತ ನೋಡ್ರಿ. ಎಷ್ಟು ತುಟ್ಟಿರಿ ನಮ್ಮ ಉತ್ತರ ಕರ್ನಾಟಕ ಹೋಲಿಸಿ. ಉತ್ತರ ಕರ್ನಾಟಕ ಹೋಲಿಸಿದ್ರ ಇಲ್ಲಿ ದಕ್ಷಿಣ ಕರ್ನಾಟಕದಾಗ ಎಂತೆಂತ ನೋಡ್ರಿ ಇಷ್ಟು ಕಿಮ್ಮತ್ ಐತಿ. ನಮ್ ಕಡೆನ ಅಷ್ಟೊಂದು ಕಿಮ್ಮತ್ ಇಲ್ರಿ. ಆಡುಗಳಿಗೆ ಅಷ್ಟೊಂದು ಕಿಮ್ಮತ್ ಐತಿ, ಅಷ್ಟೊಂದು ಡಿಮ್ಯಾಂಡ್ ಐತಿ.